ಫ್ರೂಟ್ಸ್ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಮೊದಲು ತಲೆಯಿಂದ ಅದನ್ನ ಡಿಲೀಟ್ ಮಾಡಿ. ಅದರಿಂದ ಯಾವುದೇ ರೀತಿ ಡೈರೆಕ್ಟ್ ಫ್ಯಾಟ್ ಲಾಸ್ ಬೆನಿಫಿಟ್ ಇಲ್ಲ. ಇಂಡೈರೆಕ್ಟ್ ಫ್ಯಾಟ್ ಲಾಸ್ ಬೆನಿಫಿಟ್ ಹೇಗೆ ಅಂತ ಅಂದ್ರೆ, ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಅಂದ್ರೆ ಅರೌಂಡ್ 400-500 ಕ್ಯಾಲರೀಸ್ ತಿನ್ಬೇಕು. ಅದೇ ಫ್ರೂಟ್ಸ್ ಇಂದ ಕನ್ಸ್ಯೂಮ್ ಮಾಡ್ತೀರಾ ಅಂತ ಅಂದ್ರೆ 150-200 ಕ್ಯಾಲರೀಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೊಟ್ಟೆ ತುಂಬಿಡುತ್ತೆ. ಇವಾಗ ಒಂದು ಮೀಲ್ ಜಾಗದಲ್ಲಿ ಕಡಿಮೆ ಕ್ಯಾಲರೀಸ್ ತಿಂದ್ರಲ್ಲ, ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಹೊತ್ತು ಯಾವುದೇ ಒಂದು ಸ್ಪೆಸಿಫಿಕ್ ಫ್ರೂಟ್ ಇಂದ ವೆಯ್ಟ್ ಲಾಸ್ ಆಗಲ್ಲ. ನಿಮ್ಗೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇದ್ರೆ ಫ್ರೂಟ್ಸ್ ತಿನ್ನೋದ್ರಿಂದ ಆ ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಫ್ರೋಸನ್ ಫ್ರೂಟ್ಸ್ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟು ತಿನ್ನೋದ್ರಿಂದ ನಿಮ್ ಸ್ವೀಟ್ ಟೂತ್ ನ ಅಥವಾ ಸ್ವೀಟ್ ಕ್ರೇವಿಂಗ್ಸ್ ನ ಎಲಿಮಿನೇಟ್ ಮಾಡಬಹುದು. ಕೇರ್ಫುಲ್ ಆಗಿರಿ. ಫ್ರೂಟ್ಸ್ ತಿನ್ನೋದ್ರಿಂದ ಫ್ಯಾಟ್ ಗೇನ್ ಆಗಲ್ಲ, ಫ್ಯಾಟ್ ಲಾಸ್ ಆಗುತ್ತೆ ಅಂತ ಯದ್ವಾ ತದ್ವಾ ತಿಂದ್ರೆ ಅಂದ್ರೆ 3/4 kg ಇಂದ 1 kg ಫ್ಯಾಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಅದ್ರೊಳಗೂ 400-500 ಕ್ಯಾಲರೀಸ್ ಇರುತ್ತೆ. ಇಷ್ಟು ಪ್ರಮಾಣ ತಿನ್ನೋದು ಕಷ್ಟ, ಬಟ್ ತಿಂದ್ರೆ ಫ್ಯಾಟ್ ಗೇನ್ ಆಗ್ತೀರಾ ಅನ್ನೋದು ತಲೆಯಲ್ಲಿರ್ಲಿ. ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ.